ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನಮ್ಮ ತಂದೆಯವರು ಊರಿಗೆ ಹೋಗ್ತಾ ಇದ್ವಿ. ಏನಕ್ಕಂದರೆ ಗದ್ದೆಲಿ ಒಂದು ಶೀಗಿ ಹುಣ್ಣಿಮೆ ಅಂತ ಪೂಜೆ ಮಾಡ್ತೀವಿ ನಾವೆಲ್ಲ. ಹಿಂಗಾಗಿ ಸೊ ಹೆಂಗೋ ಬೆಲ್ಗಮ್ ಬಂದಿದ್ವಲ್ಲ, ಹಿಂಗಾಗಿ ಹೋಗಿ ಬರೋಣ ಊರಿಗೂ ಅಂತ ಅಂದ್ಕೊಂಡು ಹೊರಟ್ವಿ. ಸೊ ಹೋದ ತಕ್ಷಣವೇ ನಾವು ಬಸ್ಸಲ್ಲಿ ಹೋಗಿದ್ವಿ. ಹಿಂಗಾಗಿ ದೇವಸ್ಥಾನದ ಹತ್ರನೇ ಬಸ್ ಸ್ಟಾಪ್ ಆಗುತ್ತೆ. ಸೊ ಒಳ್ಳೆಯದಾಯಿತು, ತುಂಬ ದಿನ ದೇವ್ರ ದರ್ಶನವೂ ಆಗಿರಲಿಲ್ಲ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ ನಮ್ಮ ಒಂದು ಗದ್ದೆಗೆ. ಸೊ ನಾನು ಹುಟ್ಟಿದಾಗಿಂದ ನಮ್ಮ ಈ ತಂದೆಯವ್ರ ಹೊಲಕ್ಕೆ ನಾನು ಹೋಗೇ ಇರಲಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಸಿಟಿಲೇ ಇರೋದ್ರಿಂದ ತುಂಬ ರೇರ್ ನಾವು ಊರಿಗೆ ಹೋಗೋದೇ ತುಂಬ ರೇರ್. ಯಾವಾಗಲೂ ಒಂದ್ಸಲ ಹೋಗ್ತಿದ್ವಿ. ಹೋದಾಗಲೂ ಅಷ್ಟೇ, ಮನೆಗಷ್ಟೇ ಹೋಗೋದು, ಅಲ್ಲಿ ದೊಡ್ಡಮ್ಮ ಎಲ್ಲ ಇರ್ತಾಯಿದ್ರು, ಅವರಿಗೆ ಭೇಟಿ ಆಗೋದು ಅಷ್ಟೇ. ಒಂದು 2-3 ಅವರಲ್ಲಿ ವಾಪಸ್ ಬರೋದು, ಹಿಂಗೆ ಆಗ್ತಾಯಿತ್ತು. ಹಿಂಗಾಗಿ ನಾವು ಹೋಗೇ ಇಲ್ಲ, ಗದ್ದೆಗೆ ಹೋಗಿಲ್ಲ. ನನಗೆ ಸರ್ಪ್ರೈಸ್, ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ. ಸೊ ಖುಷಿ ಆಯಿತು. ಸೊ ಹೋದ್ವಿ. ಸೊ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡ್ತಾರೆ. ಈ ಥರ ಅದೇ ಕೆಲವು ಪ್ರಾಂತ್ಯಗಳಲ್ಲಿ ಒಂದೊಂದು ಥರದ ಒಂದು ಸಂಪ್ರದಾಯಗಳು ಇರುತ್ತೆ. ಪ್ರತಿಯೊಂದೊಂದು ಸೊಗಡೆ ಬೇರೆ ಇರುತ್ತೆ ಅಂತಾರಲ್ಲ, ಹಂಗೆ. ಸೊ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಹುಟ್ಟಿ ಬೆಳೆದಿದ್ದೆಲ್ಲ ನಾರ್ತ್ ಕರ್ನಾಟಕ, ಬಟ್ ಇವಾಗ ಮದುವೆ ಆಗಿದ್ದು ಬದುಕ್ತಾ ಇರೋದೆಲ್ಲ ಸೌತ್ ಕರ್ನಾಟಕ. ಸೊ ಹಿಂಗಾಗಿ ಎಲ್ಲ ಭಾಷೆಗಳು ಆಗಿರ್ಬೋದು, ಎಲ್ಲ ಸಂಪ್ರದಾಯಗಳು ಆ ಕಡೆ ಈ ಕಡೆದು ತುಂಬ ವಿಭಿನ್ನ ಅನಿಸುತ್ತೆ. ಸೊ ಎಲ್ಲನೂ ನೋಡಿದಾಗ ತುಂಬ ಖುಷಿ. ಹಂಗೆ ಒಂದೇ ಜಾತಿ ಇರುತ್ತೆ, ಬಟ್ ಅದರಲ್ಲಿ ಎಷ್ಟೆಲ್ಲ ಒಂದು ಸಂಪ್ರದಾಯಗಳನ್ನು ಮಾಡೋ ಒಂದು ವಿಧಿಗಳೇ ಬೇರೆ ಬೇರೆ ಆಗಿರುತ್ತಲ್ಲ, ಅದೆಲ್ಲ ನೋಡಿದಾಗ ಸಮ್ಟೈಮ್ ಕನ್ಫ್ಯೂಷನ್ ಆಗುತ್ತೆ. ಬಟ್ ಸಮ್ಟೈಮ್ ಏನು ಅನಿಸುತ್ತೆ ಅಂದರೆ, ಇರಲಿ ಪರವಾಗಿಲ್ಲ, ಪ್ರತಿಯೊಬ್ಬರ ಒಂದು ಬಿಲೀಫ್ಗಳಿಗೂ ಒಂದು ವ್ಯಾಲ್ಯೂ ಇರುತ್ತೆ ಅಷ್ಟೇ. ಸೊ ಹಿಂಗಾಗಿ ನೀವು ನನ್ನ ವ್ಲಾಗ್ಗಳನ್ನ ನೋಡ್ತಾ ಇದ್ದರೆ ನಿಮಗೆ ಎರಡೂ ಕಡೆಯ ಒಂದು ಪದ್ಧತಿಗಳಾಗಿರ್ಬೋದು, ಅಡುಗೆಗಳಾಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಎಲ್ಲ ಗೊತ್ತಾಗುತ್ತೆ. ಸೊ ದಯವಿಟ್ಟು ವಿಡಿಯೋಸು ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಇನ್ನು ನಮ್ಮ ಮಮ್ಮಿ ಒಂದು ಗದ್ದೆಲಿ ಪೂಜೆ ಮಾಡ್ತಾಯಿದ್ರಲ್ವ, ನಾನು ಹಿಂಗಾಗಿ ಏನೇನಿದೆ ಎಲ್ಲ ಚೆಕ್ ಮಾಡೋಣ ಅಂತ ಹೋಗ್ತಾಯಿದ್ದೆ. ಸೊ ಇಲ್ಲಿ ನಾನು ನೋಡಿದ್ದು ತೊಗರಿಬೇಳೆ ಪ್ಲ್ಯಾಂಟ್ಸ್ ಇವು. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ತೊಗರಿಬೇಳೆ ಬಗ್ಗೆ ನನಗೆ ಐಡಿಯಾನೇ ಇರಲಿಲ್ಲ. ಅದು ಹೆಂಗೆ ರೆಡಿ ಆಗುತ್ತೆ ಆ ಥರ ಎಲ್ಲ ಅಷ್ಟೊಂದು ಗೊತ್ತಿರಲಿಲ್ಲ. ಸೊ ಫಸ್ಟ್ ಟೈಮ್ ತೊಗರಿಬೇಳೆ ಪ್ಲ್ಯಾಂಟ್ನ ನೋಡಿದೆ, ಒಂಥರ ಖುಷಿ ಆಗ್ಬಿಡ್ತು. ಇನ್ನಿದು ಬಂದುಬಿಟ್ಟು ಸೋಯಾಬೀನು ಹುರುಳಿ ಅಂತಾರಲ್ಲ, ಅದು ಫುಲ್ ಗದ್ದೆ ಎಲ್ಲ ಹುರುಳಿನೇ ಹಾಕಿದ್ರು. ಇನ್ನು ಸೈಡಿಗೆ ತೊಗರಿಬೇಳೆನೆಲ್ಲ ಹಾಕಿದ್ರು. ಅದರ ಮಧ್ಯದಲ್ಲೇ ಉದ್ದಿನಬೇಳೆ ಇರುತ್ತಲ್ಲ, ಉದ್ದಿನಬೇಳೆ, ಹೆಸರು ಕಾಳು, ಅದನ್ನೆಲ್ಲನೂ ಹಾಕಿದ್ರು. ಉದ್ದಿನಬೇಳೆ ಅಂತೂ ನನಗೆ ಕನ್ಫ್ಯೂಷನ್ನೇ ಆಗೋಯಿತು. ನೋಡೋಕದು ಫುಲ್ ಕಾಳು ಏನಿರುತ್ತಲ್ಲ, ಅವಾಗೆಲ್ಲ ಬ್ಲ್ಯಾಕ್ ಕಲರಲ್ಲಿತ್ತು. ಅದನ್ನ ಒಡೆದಾದ್ಮೇಲೆ ಅದು ವೈಟ್ ಆಗುತ್ತೆ. ಸೊ ಒಂದಷ್ಟು ನಾವು ನೋಡದೇ ಇರುವಂಥದ್ದನ್ನು ನೋಡಿದಾಗ ಈ ದೊಡ್ಡ ಕನ್ಫ್ಯೂಷನ್ ಥರ ಅಂತಾರಲ್ಲ, ಹಂಗೆ ಅನಿಸುತ್ತೆ. ಇನ್ನು ನನಗೆ ಈ ವಿಲೇಜ್ ಲೈಫಲ್ಲಿ ತುಂಬಾ ಇಷ್ಟ ಆಯಿತು. ಇಲ್ಲೇ ತೋಟದ ಮನೆ ಇದೆ. ತೋಟದ ಮನೆ ಸುತ್ತಮುತ್ತ ಎಲ್ಲ ಥರದೊಂದು ವೆಜಿಟೇಬಲ್ಸ್ನೆಲ್ಲ ಹಾಕಿದ್ರು. ಅವಾಗಂತೂ ತುಂಬಾ ಖುಷಿ ಆಯಿತು. ಅಂದರೆ ಇವಾಗ ಏನೋ ಒಂದು ಅಡುಗೆಗೆ ಒಂದು ಟೊಮೆಟೊ ಬೇಕಾ, ಅಲ್ಲೇ ಹೋಗಿ ಕಟ್ ಮಾಡಿ ಯೂಸ್ ಮಾಡ್ಕೊಂಬಿಡೋದು. ಮೆಣಸಿನ್ಕಾಯಿ ಖಾಲಿ ಆಯಿತಾ, ಅಲ್ಲೇ ಕಟ್ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಕರಿಬೇವು ಬೇಕಾ, ಎಷ್ಟು ಬೇಕೋ ಅಷ್ಟೇ ಕಿತ್ಕೊಳ್ಳಿ, ಒಗ್ಗರಣೆಗೆ ಹಾಕ್ಕೊಂಬಿಡಿ. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಲೈಫು ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ನಾವೆಲ್ಲ ಇಲ್ಲಿ ಈ ಬ್ಯುಸಿ ಲೈಫಲ್ಲಿ 1 ವೀಕಿಗೆ ಆಗೋಷ್ಟು ವೆಜಿಟೇಬಲ್ಸ್ ತಂದು ಅದನ್ನೆಲ್ಲ ತೊಳೆದು ಸಾಲ್ಟ್ ಎಲ್ಲ ಹಾಕಿ ತೊಳೆದು ಮತ್ತು ನೀರು ಆರಿಸಿ ಅದನ್ನು ಫ್ರಿಜ್ಜಲ್ಲಿ ಒಂದೊಂದು ಬಾಕ್ಸಲ್ಲೆಲ್ಲ ಹಾಕಿಟ್ಟು ಮತ್ತು ಪುನಃ ಅದನ್ನ 1 ವೀಕೆಲ್ಲ ಯೂಸ್ ಮಾಡ್ಕೊತೀವಿ. ಬಟ್ ಇಲ್ಲೆಲ್ಲ ಹೆಂಗಂದರೆ ಅಲ್ಲೇ ಕಿತ್ಕೊಂಡ್ಬಿಡೋದು, ಅಲ್ಲೇ ಹಾಕೋದು. ಇನ್ನು ಇದಕ್ಕೆ ನಮ್ಮ ಕಡೆ ಪುಂಡಿ ಪಲ್ಯ ಅಂತ ಕರೀತಾರೆ, ಸೊಪ್ಪು ಪಲ್ಯ. ಇದು ಗಣಪತಿ ಹಬ್ಬದಲ್ಲಂತೂ ಗಣೇಶನಿಗೆ ತುಂಬ ಇಷ್ಟ ಅಂತ ಗಣಪತಿ ಫೆಸ್ಟಿವಲ್ನಲ್ಲಿ ಇದನ್ನು ಈ ಒಂದು ಪಲ್ಯನ ಮಾಡ್ತಾರೆ. ಸೊ ಅದೊಂಚೂರು ಹುಳಿ ಹುಳಿಯಾಗಿ ಡಿಫ್ರೆಂಟ್ ಆಗಿರುತ್ತೆ. ಜೋಳದ ರೊಟ್ಟಿ ಜೊತೆ ಸಖತ್ತಾದಂಥ ಕಾಂಬಿನೇಷನ್ನು. ಸೊ ನಮ್ಮ ತಮ್ಮಂಗೆ ತುಂಬ ಇಷ್ಟ. ಹಂಗಾಗಿ ನಮ್ಮಮ್ಮ ಅದನ್ನ ಕಿತ್ಕೊತಾ ಇದ್ರು. ಇನ್ನು ಅಲ್ಲಿಂದ ಈ ಕಡೆ ಬಂದ ತಕ್ಷಣ ಗ್ರೌಂಡ್ ನಟ್ಸು, ಶೇಂಗಾ, ಕಡಲೆ ಬೀಜದ ಎಲ್ಲ ಬೆಳೆದಿತ್ತು. ಒಂದಷ್ಟನ್ನ ಕಿತ್ತನೂ ಹಾಕಿದ್ರು, ಇನ್ನು ಸ್ವಲ್ಪ ಬಾಕಿ ಇತ್ತು. ಸೊ ನಾನು ಟ್ರೈ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇದು
ಕೆಲವು ಗಿಡ ಈಸಿಯಾಗೆ ಬಂದ್ಬಿಡುತ್ತೆ. ಬಟ್ ನಾನು ಇಡ್ತಿದ್ದು ಸ್ವಲ್ಪ ದೊಡ್ಡದಾಗಿತ್ತು. ಹಿಂಗಾಗಿ ಬರ್ತಾನೆ ಇರಲಿಲ್ಲ. ಸೊ ಅಲ್ಲಿ ನಮ್ಮ ದೊಡ್ಡಪ್ಪ ಇವರೆಲ್ಲ ಒಂದಿಷ್ಟು ಜನ ಇದ್ರಲ್ಲ, ಅವರೆಲ್ಲ ನನ್ನ ನೋಡಿ ನಗ್ತಾ ಇದ್ರು. ಏನಿದು ಒಂದು ಬಳ್ಳಿ ಕೀಳೋಕೆ ಇಲ್ಲಲ್ಲ ಅಂತ. ಸೊ ಹಂಗೋ ಹಿಂಗೋ ಮಾಡಿ ಕಿತ್ತೆ. ಇನ್ನಿದು ಹಸಿ ಶೇಂಗಾ. ಇದನ್ನು ಹಂಗೆ ತಿಂದರೂ ಕೂಡ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಾವು ಫಸ್ಟ್ 2-3 ಸಲ ಆದರೂ ಇದನ್ನೇನು ಮಾಡ್ತೀವಿ ಅಂದರೆ ಬಾಯ್ಲ್ ಮಾಡಿಕೊಂಡು ಸಾಲ್ಟ್ ಹಾಕ್ಕೊಂಡು ತಿನ್ನೋದು, ಈ ಥರ ಎಲ್ಲ ಮಾಡ್ತೀವಿ. ತುಂಬಾ ಒಂದು ಹೆಲ್ದಿ ಸ್ನ್ಯಾಕ್ಸ್ ಅಂತಾರಲ್ಲ ಆ ಥರ. ಸೊ ಹಳ್ಳಿಗಳಲ್ಲೆಲ್ಲ ಹಿಂಗೇನೆ ಒಂದು ಈ ಥರ ಯಾವಾಗ ಶೇಂಗಾ ಬರುತ್ತಲ್ವ, ಇದನ್ನೇ ಬಾಯ್ಲ್ ಮಾಡ್ಕೊಂಡು ಈವ್ನಿಂಗ್ ಟೈಮು ಒಂದು ಸ್ನ್ಯಾಕ್ಸ್ ಥರ ತಿಂತಾರೆ. ಇನ್ನು ಬಟಾಣಿ ಬರುತ್ತೆ ಗೊತ್ತಾ, ಅದ್ರದ್ದಂತೂ ಸಖತ್ತಾಗಿರುತ್ತೆ. ಅದು ಹಸಿ ಇದ್ದಾಗ ಅದನ್ನು ಬಾಯ್ಲ್ ಮಾಡಿಬಿಟ್ಟು ಉಸುಳಿ ಥರ ಮಾಡಿ ಅದಕ್ಕೆ ಚುರುಮುರಿ ಹಾಕ್ಕೊಂಡು ಮೇಲೆ ಚೂರು ಕಾಂದ ಕಟ್ ಮಾಡ್ಕೊಂಡು ಹಾಕೊಂಡ್ರಂದ್ರು ಸಖತ್ತಾಗಿರುತ್ತೆ. ಸೊ ಮಸ್ತ್ ಟೇಸ್ಟ್ ಇರುತ್ತೆ. ಸೊ ಹಿಂಗಾಗಿ ಹೆಲ್ದಿ ಸ್ನ್ಯಾಕ್ಸ್ ತಿಂತಾರೆ ಇವರೆಲ್ಲ ಆ್ಯಕ್ಚುಲಿ ವಿಲೇಜಲ್ಲಿ. ಇನ್ನು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ನಿಂಬೆ ಎಲೆಗಳು ಬೇಕಾಗಿತ್ತು ನಮಗೆ. ಟೀ ಮಾಡ್ತೀವಲ್ವ, ಟೀ ಸೊಪ್ಪು ಜೊತೆ ಒಂಚೂರು ನಿಂಬೆ ಎಲೆನ ಹಾಕಿ ಟೀ ಮಾಡಿದರೆ ಇನ್ನೂ ಚೆನ್ನಾಗಿ ಒಂದು ಫ್ಲೇವರು ಬರುತ್ತೆ ಮತ್ತು ಟೇಸ್ಟಿ ಆಗಿರುತ್ತೆ ಮತ್ತು ಹೆಲ್ದಿ ಕೂಡ ಅಂತ ಒಂಚೂರು ನಿಂಬೆ ಎಲೆಗಳನ್ನು ಕಿತ್ಕೊತಾ ಇದ್ದೆ. ಸೊ ಎಲ್ಲ ಇತ್ತಿಲ್ಲಿ ಫ್ಲವರ್ಸು, ಗುಲಾಬಿ ಗಿಡ ಕಾಣಿಸ್ತು, ತುಂಬ ಖುಷಿ ಅನಿಸಿತು. ಸೊ ಅದಾದ ತಕ್ಷಣ ಸೀಬೆ ಗಿಡ. ಸೊ ಸೀಬೆಕಾಯಿ ಆಗಿತ್ತು. ನನಗೆ 1-2 ಅಷ್ಟೇ ಎಟಕ್ತಾ ಇತ್ತು. ಇವ್ರು ನಮ್ಮ ದೊಡ್ಡಮ್ಮ. ನಾವು ತುಂಬ ರೇರಾಗಿ ಊರಿಗೆ ಹೋಗೋದ್ರಿಂದ ಕೆಲವು ಜನ ನಮ್ಮನ್ನೆಲ್ಲರೂ ಐಡೆಂಟಿಫೈ ಮಾಡ್ತಾರೆ. ಬಟ್ ಕೆಲವ್ರನ್ನ ನಮಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ತುಂಬ ಪ್ರೀತಿಯಿಂದ, ತುಂಬ ಒಂದು ಕಾಳಜಿಯಿಂದ ಮಾತಾಡಿಸ್ತಾರೆ. ಸೊ ಹಿಂಗಾಗಿ ಸಮ್ ಟೈಮ್ ನನಗೆ ಕನ್ಫ್ಯೂಷನ್ ಆಗುತ್ತೆ, ಯಾರನ್ನು ಏನು ಕರಿಬೇಕು ಅಂತ. ಅಲ್ಲೇ ಮಮ್ಮಿ ಇರ್ತಾರಲ್ಲ, ಅವ್ರನ್ನ ಕೇಳ್ಕೊಂಡು ಮತ್ತೆ ಹಂಗೆ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತೀನಿ. ಅದೇ ನಂಗೆ ತುಂಬ ಖುಷಿ ಆಗುತ್ತೆ. ಕೆಲವು ಸಲ ನಾವು ಐಡೆಂಟಿಫೈ ಮಾಡಲಿಲ್ಲ ಅಂದರೂ ಕೂಡ ಅವರೆಲ್ಲ ಬಂದು ಚೆನ್ನಾಗಿ ನಮ್ಮನ್ನ ಮಾತಾಡಿಸಿ ಹಣ್ಣು ಕೊಡೋದಾಗಿರ್ಬೋದು, ಟೀ ಕುಡಿ ಬನ್ನಿ ಅಂತ ಫೋರ್ಸ್ ಮಾಡೋದಾಗಿರ್ಬೋದು, ಇದೆಲ್ಲ ಹಳ್ಳಿಲೇ ಸಿಗುತ್ತೆ ಅನಿಸುತ್ತೆ. ಯಾಕಂದರೆ ಬೆಂಗಳೂರಲ್ಲಿ ಯಾರು ಒಬ್ಬರ ಮನೆಗೊಬ್ಬರು ಹೋಗಲ್ಲ, ಅಷ್ಟೊಂದು ಜಾಸ್ತಿ ಮಾತಾಡಲ್ಲ. ಸೊ ಹಳ್ಳೀಲಿ ಒಂದು ಸಂಬಂಧಗಳಿಗೆ ತುಂಬಾ ಜಾಸ್ತಿ ಒಂದು ಪ್ರಾಮುಖ್ಯತೆ ಕೊಡ್ತಾರೆ ಕಂಪೇರ್ ಟು ಒಂದು ಸಿಟಿ ಲೈಫ್. ಅದನ್ನಂತರೂ ಯಾರೂ ಅಲ್ಲಗಳೆಯೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಇಲ್ಲಿ ಬಂದುಬಿಟ್ಟು ಬೆಂಡೆಕಾಯಿ ಗಿಡ ಎಲ್ಲ ಥರ ತರಕಾರಿ, ಟೊಮೆಟೊ, ಮೆಣಸಿನ್ಕಾಯಿ, ಬದನೆಕಾಯಿ, ಇನ್ನು ಸೀಬೆಹಣ್ಣು, ಪಪಾಯ ಹಣ್ಣು, ನಿಂಬೆಹಣ್ಣು ಎಲ್ಲ ಇವ್ರ ತೋಟದಲ್ಲೇ ಇತ್ತು. ಸೊ ನಾನು ಅದೇ ಅವ್ರಿಗೆ ಹೇಳ್ತಾ ಇದ್ದೆ, ಸೊ ನೀವೇನು ವೆಜಿಟೇಬಲ್ ಬೈ ಮಾಡೋ ಅವಶ್ಯಕತೆನೇ ಇಲ್ಲ, ಏನು ಬೇಕೋ ಅಲ್ಲೇ ಕಿತ್ಕೊಂಡು ಬರೋದು, ಅಲ್ಲೇ ಯೂಸ್ ಮಾಡೋದು ಅಂತಾರಲ್ಲ ಆ ಥರ. ಸೊ ಹಂಗೆ ಬರ್ತಾ ಟೀ ಸೊಪ್ಪು ಕೂಡ ಇಷ್ಟೊಂದು ಟೀ ಸೊಪ್ಪನ್ನ ಕಿತ್ಕೊಟ್ರು. ಅದು ಇನ್ನು 1 ವೀಕ್ವರೆಗೂ ಯೂಸ್ ಮಾಡಿದ್ವಿ ನಾವು. ಟೀ ಸೊಪ್ಪನ್ನ ಏನು ಟೀ ಮಾಡಬೇಕಾದ್ರೆ ಟೀ ಸೊಪ್ಪನ್ನ ಹಾಕಿದರೆ ಇನ್ನೂ ಫ್ಲೇವರು ಚೆನ್ನಾಗಿ ಬರುತ್ತೆ, ಟೇಸ್ಟ್ ಸಖತ್ತಾಗಿರುತ್ತೆ. ಹಿಂಗಾಗಿ ಅದಾದ ತಕ್ಷಣ ಬಂದಿದ್ದು ಈ ಒಂದು ವ್ಲಾಗ್ನ ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನಮ್ಮ ಇನ್ನೊಬ್ಬರು ದೊಡ್ಡಮ್ಮ ಅವ್ರ ಒಂದು ಹೊಲ. ಸೊ ಅಲ್ಲಿವರು ಕ್ಯಾಬೇಜ್ನ ಬೆಳೆದಿದ್ರು. ಸೊ ಹಿಂಗಾಗಿ ಅಲ್ಲಿ ಊಟ ಮಾಡೋದು ಮೇನ್ ಒಂದು ಥಿಂಗು. ಸೀಗೆ ಹುಣ್ಣಿಮೆ ಅಂದರೆ ಹೆಂಗಂದರೆ ಸೀಗೆ ಹುಣ್ಣಿಮೆ ಪ್ಲಸ್ ಸಂಕ್ರಾಂತಿ, ಈ 2 ಹಬ್ಬದಲ್ಲಿ ವೆರೈಟೀಸ್ ಆಫ್ ಅಡುಗೆನ ಮಾಡಿರ್ತಾರೆ. ಅದನ್ನೆಲ್ಲ ಒಂದು ಗದ್ದೆಲಿ ಮೊದಲು ಹೊಲದ ಪೂಜೆ ಎಲ್ಲ ಮುಗಿಸಿ ಅದಾದ ತಕ್ಷಣ ಹೊಲಕ್ಕೆ ಚರ್ಗ ಚೆಲ್ಲೋ ಒಂದು ಪದ್ಧತಿ ಇದೆ. ಅಂದರೆ ಏನು ಹೋಳಿಗೆ ವಡೆ ಎಲ್ಲ ಮಾಡಿರ್ತಾರಲ್ವ, ಅದನ್ನು ಚೂರು ಚೂರಾಗಿ ಕಟ್ ಮಾಡಿ ಪೂರ್ತಿ ಹೊಲದ ತುಂಬ ಅದನ್ನ ಅಲ್ಲಲ್ಲೇ ಎಲ್ಲ ಕಡೆ ಹಾಕ್ತಾರೆ, ಭೂಮಿ ತಾಯಿಗೆ ಒಂದು ನೈವೇದ್ಯ ಮಾಡಿರ್ತಾರ ಅಂತ. ಇನ್ನಿದೇನು ವಡೆ ತೋರಿಸಿದ್ನಲ್ಲ, ಈ ಒಂದು ವಡೆ ಮಲ್ಟಿಗ್ರೇನ್ ವಡೆ ಅಂತ ಹೇಳ್ಬೋದು. ಇದರಲ್ಲಿ ಎಲ್ಲ ಥರದ ಕಾಳುಗಳನ್ನು ರುಬ್ಬಿ ಒಂದು ಪೌಡ್ರ್ ಮಾಡಿ ಅದರಿಂದ ವಡೆನ ಮಾಡಿರ್ತಾರೆ. ಸೊ ನಾವೆಲ್ಲೆಲ್ಲೋ ಏನೇನೋ ಆಯಿಲಿ ಐಟಮ್ ತಿನ್ಕೊಂಡು ಆಯಿಲಿ ಐಟಮು ಕೆಟ್ಟದ್ದು ಹಂಗೆಲ್ಲ ಅನ್ಕೊತೀವಿ. ಬಟ್ ಹಂಗಲ್ಲ, ಆಯಿಲಿ ಐಟಮ್ಸಲ್ಲೂ ಕೂಡ ಕೆಲವಷ್ಟು ಹೆಲ್ದಿ ಇರ್ತವೆ. ಸೊ ಇನ್ನಿಲ್ಲಿ ಬಂದ್ಬಿಟ್ಟು ತುಂಬ ವೆರೈಟೀಸ್ ಆಫ್ ಅಡುಗೆ ಮಾಡಿದರು. ಇದಕ್ಕಿಂತಲೂ ಇನ್ನೂ 3 ಪಟ್ಟು ಜಾಸ್ತಿ ಅಡುಗೆಗಳು, ಚಟ್ನಿಗಳನ್ನು ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ತಾರೆ. ಸೊ ಇಲ್ಲಿ ನಮ್ಮ ಅಗಸ್ತ್ಯನಿಗೋಸ್ಕರ ಅಂತ ಹೇಳಿ ಜೋಕಾಲಿ ಕೂಡ ಗಿಡಕ್ಕೆ ಕಟ್ಟಿದ್ರು. ಹಂಗೆ ಗಾಳಿಪಟ ಬೇರೆ ತಂದಿದ್ರು. ಸೊ ಅವನಿಗೆ ಗಾಳಿಪಟ ಅಂದರೆ ತುಂಬ ಇಷ್ಟ. ಹಿಂಗಾಗಿ ಬರೀ ಬಿಸಿಲಲ್ಲಿ ಇಬ್ಬರು ಎಷ್ಟು ಓಡಾಡಿದ್ದೀವಿ ಅಂದರೆ ಫೇಸ್ ನೋಡೋಕ್ಕಾಗ್ತಿಲ್ಲ, ಟ್ಯಾನ್ ಆಗಿಬಿಟ್ಟಿದೆ. ಇದು ತುಂಬ ದಿನ ಒಳಗೆ ಇದ್ದು ಸಡನ್ನಾಗಿ ಹೊರಗಡೆ ಬಂದರೆ ಆಗಲ್ಲ, ಅದು ಸ್ವಲ್ಪ ತಲೆನೋವು ಬಂದಂಗೆ, ಇಲ್ಲಾಂದರೆ ಫೇಸ್ ಫುಲ್ ಟ್ಯಾನ್ ಅಂತಾರಲ್ಲ ಹಂಗಾಗ್ಬಿಡುತ್ತೆ. ಬಟ್ ಪರವಾಗಿಲ್ಲ, ಸಮ್ ಟೈಮ್ ಈ ಥರ ಒಂದಷ್ಟು ಅವಕಾಶಗಳು ಸಿಕ್ಕಾಗ ಅದನ್ನು ಯುಟಿಲೈಸ್ ಮಾಡಿಕೊಂಡು ಎಂಜಾಯ್ ಮಾಡಬೇಕು. ಪ್ರತಿ ಕ್ಷಣನೂ ನಾವು ಅನುಭವಿಸ್ಬೇಕು. ಏನೇನು ನೋಡಿರಲ್ಲ ಎಲ್ಲನೂ ನೋಡಬೇಕು. ಸಿಕ್ಕಿರೋ ಒಂದಷ್ಟು ಟೈಮಲ್ಲಿ ಆಲ್ಮೋಸ್ಟ್ ಟ್ರೈ ಮಾಡಬೇಕು ಎಲ್ಲ ಥರದ ಒಂದು ಲೈಫ್ನ ಜೀವಿಸೋಕೆ. ಹಿಂಗಾಗಿ
ತುಂಬ ಬಿಸಿಲಿತ್ತು. ಆದರೂ ಗಾಳಿ ಇದ್ದಿದ್ದರಿಂದ ಗಾಳಿಪಟ ಚೆನ್ನಾಗಿ ಹಾರ್ತಾಯಿತ್ತು. ಕೆಲವು ಟೈಮ್ ಹೆಂಗಾಗುತ್ತಂದರೆ ಗಾಳಿ ಕಡಿಮೆ ಆಗಿಬಿಡುತ್ತೆ, ಆವಾಗ ಗಾಳಿಪಟ ಏರೋದೇ ಇಲ್ಲ. ಸೊ ಇಲ್ಲಿ ಫೈನಲಿ ತುಂಬ ಟ್ರೈ ಮಾಡಿದ ಮೇಲೆ ನನ್ನ ಗಾಳಿಪಟ ಏರ್ತಾ ಇತ್ತು. ನನ್ನ ಮಗ ಅಂದರೂ ಗದ್ದೆ ತುಂಬ ಪದೇ ಪದೇ ಓಡಾಡೋದು, ಮೇಲೆ ನೋಡೋಗೋಗಿ ಕೆಳಗೆ ಬೀಳೋದು ಇದೇ ಆಗ್ತಾಯಿತ್ತು. ಇನ್ನು ಊಟ ಅಂತೂ ಸಕ್ಕತ್ತಾಗಿತ್ತು, ಮಸ್ತಾಗಿ ಊಟ ಮುಗಿಸ್ಕೊಂಡ್ವಿ. ಇನ್ನು ಈ ಎಲೆ ಅಡಿಕೆ ಮತ್ತು ಸುಣ್ಣ ಇದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಅಟ್ಲೀಸ್ಟ್ ನಾನು ಯಾವಾಗ ಊರಿಗೆ 1 ಇಯರ್ಗೊಮ್ಮೆ 2 ಇಯರ್ಗೊಮ್ಮೆ ಯಾವಾಗ ಹೋಗ್ತೀನಲ್ಲ ಅವಾಗ ತಿಂದೇ ಬರ್ತೀನಿ. ಈ ಸುಣ್ಣ ಕೂಡ ಅಷ್ಟೇ ಮನೇಲೇ ಮಾಡಿದ್ದು, ಹಿಂಗಾಗಿ ಹೆಲ್ತಿ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಎಲೆ. ಸೊ ಇದನ್ನ ತಿಂದ್ಕೊಂಡೆ. ಇನ್ನು 2 ಡೇಸ್ನಲ್ಲೇ ನಾನು ಬೆಂಗ್ಳೂರಿಗೆ ವಾಪಸ್ ಬರಬೇಕಾಗಿತ್ತು. ಹಿಂಗಾಗಿ ನಮ್ಮ ಜೊತೆ ನಮ್ಮ ದೊಡ್ಡಮ್ಮನೂ ಬಂದರು. ಆಯಿತು, ಒಂದು 2 ಡೇಸ್ ನಿಮ್ಮ ಜೊತೆನೇ ಇರ್ತೀನಿ, ನೀವು ಹೋದ್ಮೇಲೆ ವಾಪಸ್ ಬರ್ತೀನಿ ಅಂತ ಹೇಳಿ ಅವರು ಕೂಡ ನಮ್ಮ ಜೊತೆನೇ ಬಂದರು. ಸೊ ಈ ಒಂದು ದಿನ ತುಂಬಾ ಸುಂದರವಾಗಿತ್ತು. ಒಳ್ಳೆಯ ಗಾಳಿ, ಬೆಳಕು, ವಾತಾವರಣ, ಒಂದು ನೋಡದೇ ಇರೋವಂಥ ಒಂದಷ್ಟು ಸಸ್ಯಗಳನ್ನು, ವೆಜಿಟೇಬಲ್ ಪ್ಲಾಂಟ್ಸ್ನೆಲ್ಲ ನೋಡಿದೆ, ಪಾಪುಗೂ ತೋರಿಸ್ದೆ. ಹೀಗಾಗಿ ಒಂದು ಒಳ್ಳೆಯ ದಿನನ ಸ್ಪೆಂಡ್ ಮಾಡಿದೆ. ಇನ್ನು ಮನೆಗೆ ಬಂದ ತಕ್ಷಣ ಅಲ್ಲಿ ಗಾಳಿಪಟ ಆಡಿದ್ನಲ್ಲ, ಇಲ್ಲಿ ಅವ್ರ ಅತ್ತೆ ಹತ್ರ ಮತ್ತೊಂದು ಪುನಃ ಗಾಳಿಪಟ ಮಾಡಿಸ್ಕೊಂಡು ಆಟ ಆಡ್ತಾ ಇದ್ದಾನೆ. ಇನ್ನು ನನಗೆ ಪ್ಯಾಕ್ ಮಾಡೋಕೆ ಅಂತ ನಮ್ಮಮ್ಮ ದೊಡ್ಡಮ್ಮ ಗೋಧಿ ಎಲ್ಲ ಕ್ಲೀನ್ ಮಾಡೋದು, ಶೇಂಗಾ ಎಲ್ಲ ಕ್ಲೀನ್ ಮಾಡೋದು ಮಾಡ್ತಾ ಇದ್ದಾರೆ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋಸನ್ನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.